18 ವರ್ಷ ಆಯಿತು. 19ನೇ ವರ್ಷಕ್ಕೆ IPL ಕೂಡ ಕಾಲಿಟ್ಟಿದೆ. ಹಾಗೆ ಅದರ ಜೊತೆಗೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಕೂಡ ಕಾಲಿಟ್ಟಿದ್ದಾರೆ. ಬಟ್ ಇಷ್ಟು ವರ್ಷಗಳ ಆಟನೇ ಬೇರೆ, ಇನ್ನು ಮುಂದೆ ಆಟನೇ ಬೇರೆ. ಬಿಕಾಸ್ ಅವರು ಕೇವಲ ಒನ್ ಡೇ ಕ್ರಿಕೆಟ್ ಮಾತ್ರ ಆಡ್ತಾ ಇದ್ದಾರೆ. ಸಖತ್ ಅಂದರೆ ಕ್ಲಿಯರ್ ಆಗಿದ್ದಾರೆ. ಈಗ ಖುಷಿಯಾಗಿ ಆಟ ಆಡಬೇಕಷ್ಟೇ ಅವರು. ಯಾಕೆಂತಂದರೆ 18ನೇ ಸೀಸನ್ ವಿನ್ ಆಗಾಯಿತು, ಫೈನಲ್ ಗೆದ್ದಾಯಿತು. ಸೊ ಈ ಬಾರಿ ಹೆಂಗೆ ನೋಡ್ತೀರಿ ವಿರಾಟ್ ಅವ್ರನ್ನ? ಯಾಕೆಂತಂದರೆ ವಿರಾಟ್ ಕೊಹ್ಲಿ ಸಖತ್ ಜೋಶ್ನಲ್ಲಿದ್ದಾರೆ, ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರೆ. ಹಿಂದೆ ಕಾಣೋದಕ್ಕಿಂತ ಈ ಬಾರಿ ಏನೋ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹಿಂಗೆ ಆಡ್ಬೋದು ಅಂತ ನನಗೆ ಗೊತ್ತಿರೋ ಪ್ರಕಾರ ನನ್ನ ಯೋಚನೆ ಏನಂದರೆ 18 ವರ್ಷದ IPL ಇತಿಹಾಸದಲ್ಲಿ ಫ್ರೀಯಾಗಿ ಏನಾದರೂ ಆಡ್ಬೋದು ಅಂದರೆ ದ ವೆರಿ ಫಸ್ಟ್ ಟೈಮ್ ಇದೇ ಸೀಸನ್. ಯಾಕೆ ಅಂದರೆ 18 ಸೀಸನ್ ಕೂಡ ಒಂದಲ್ಲ ಒಂದು ಪ್ರೆಷರ್ ಇತ್ತು. ಸ್ಟಾರ್ಟಿಂಗ್ 2 ಇಯರ್ಸ್ ಬಂದಾಗ ಯಂಗ್ಸ್ಟರು ಆ ನರ್ವಸ್ ಅದು ಇರುತ್ತೆ. ಯಾಕಂದರೆ ಕುಂಬ್ಳೆ ಜೊತೆ ಆಡಬೇಕು, ದ್ರಾವಿಡ್ ಜೊತೆ ಆಡಬೇಕು, ವ್ಯಾಟ್ಸನ್ ಅವರು ಇವರೆಲ್ಲ ದಿಗ್ಗಜರಿದ್ರು, ವೆಟ್ಟೋರಿ ಇದ್ರು. ಸೊ ಅವ್ರ ಜೊತೆ ಎಲ್ಲ ಯಂಗ್ಸ್ಟರು ಹೆಂಗಪ್ಪ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದು. ಆ ಟೈಮಲ್ಲಿ ಒಂದು ನರ್ವಸ್. ಆಮೇಲೆ ಹೋಗ್ತಾ ಒಂದು ಸ್ವಲ್ಪ ಜವಾಬ್ದಾರಿ ಬರುತ್ತೆ, ಕ್ಯಾಪ್ಟನ್ಸಿ ಕೊಡ್ತಾರೆ. ಅವಾಗ ಕ್ಯಾಪ್ಟನ್ಸಿ ಪ್ರೆಷರ್ ಇರುತ್ತೆ. ಕ್ಯಾಪ್ಟನ್ಸಿನೂ ಮಾಡಬೇಕು, ಆಟನೂ ಆಡಬೇಕು. ಅದಾದ್ಮೇಲೆ ತಿರ್ಗಾ ಕ್ಯಾಪ್ಟನ್ಸಿ ಕಿತ್ಕೊಂತಾರೆ ಲಾಸ್ಟ್ 3 ಇಯರ್ಸ್ ಇಂದ. ಅದೊಂದು ಸ್ವಲ್ಪ ಪ್ರೆಷರ್. ಇಷ್ಟು ವರ್ಷ ಆಡಿ ಕಪ್ ಗೆಲ್ಸೋದಾಗಿದ್ದಾಗ ಒಳ್ಳೆ ಟೀಮ್ ಕೂಡ ಇರಲಿಲ್ಲ. ಅದೇ ಬೌಲಿಂಗ್ ಸಮಸ್ಯೆ ಆಗ್ತಾ ಇದೆ ಅವಾಗ್ಲೂ. ನಾವೆಲ್ಲ ಉಮೇಶ್ ಯಾದವ್ ಇವ್ರನ್ನೆಲ್ಲ ಇಟ್ಕೊಂಡು ಆಡ್ಕೊಂಡ್ ಬಂದಿದ್ದೀವಿ. ಸೊ ಆಮೇಲೆ ಕ್ಯಾಪ್ಟನ್ಸಿ ಆದ್ಮೇಲೆ ಅವಾಗ್ಲೂ ಪ್ರೆಷರ್ ಇದ್ದೇ ಇರುತ್ತೆ. ಕಪ್ ಗೆದ್ದಿಲ್ಲ, ಬಟ್ ಇವಾಗ್ಲೂ ಇದೇ ಇರುತ್ತೆ. ಅದೊಂದು ಕನ್ಸಿರುತ್ತೆ. ಇವಾಗ ವಿರಾಟ್ ಕೊಹ್ಲಿ ಅಂತ ದಿಗ್ಗಜ ಎಲ್ಲ ಕಪ್ನು ನೋಡಿದ್ದಾರೆ. ICC ಟ್ರೋಫೀಸ್ ಆಗಲಿ, T20 ಇಂದ ಹಿಡಿದು ಟೆಸ್ಟ್ ಮೇಸ್ ಆಗಲಿ, ವರ್ಲ್ಡ್ ಕಪ್ ಆಗಲಿ, ಎಲ್ಲ ನೋಡಿದ್ದಾರೆ. ಇದು ಯಾವುದು IPL ಕಿಡ್ಸ್ ಅಂತೀವಲ್ಲ. ಸೊ ಹಾಗಾಗಿ ಅದು ಒಂದಷ್ಟು ಜನ ಟ್ರಾಲ್ ಮಾಡಿದಾಗಲೇ ಅದು ಮನ್ಸಿಗೆ ಹೋಗೋದು. ಎಂಥ ಲೆಜೆಂಡ್ಗೆ IPL ಗೆದ್ದಿಲ್ಲ ಟ್ರಾಲ್ ಮಾಡಿದಾಗ ಆ ಪ್ರೆಷರ್ ಎಲ್ಲ ಇರುತ್ತೆ. ಸೊ ಇವಾಗ ವಿರಾಟ್ ಕೊಹ್ಲಿಗೆ ಯಾವ ಪ್ರೆಷರೂ ಇರಲ್ಲ. ಕ್ಯಾಪ್ಟನ್ಸಿ ಪ್ರೆಷರ್ ಇಲ್ಲ, 18 ವರ್ಷದಿಂದ ಟ್ರೋಫಿ ಇಲ್ಲ ಅನ್ನೋದಿತ್ತು. ಇವಾಗ ಟ್ರೋಫಿ ಬಂದಿದೆ. ನಿನ್ನ ಸೆಂಚುರಿ ಹೊಡಿಬೇಕು ಅಂತಿಲ್ಲ, ಇಷ್ಟೇ ಹೊಡಿಬೇಕು ಅಂತಿಲ್ಲ, ಫ್ರೀ ಆಗಿ. ಆ್ಯಂಡ್ ನೀವು ಹೇಳ್ದಂಗೆ ಒನ್ ಡೇ ಮಾತ್ರ ಆಡ್ತಿದ್ದಾರೆ. ಸ್ಕೆಡ್ಯೂಲ್ ಚೆನ್ನಾಗಿದೆ, ರಿಲ್ಯಾಕ್ಸ್ ಆಗಿದ್ದಾರೆ. ಎಲ್ಲವನ್ನು ಮೀರಿ ಹೈಲೈಟ್ಸ್ ಮತ್ತೆ ಇದೆಲ್ಲ ನೋಡಿದಾಗ ತುಂಬಾ ಒಳ್ಳೆ ಟಚ್ ಅಲ್ಲಿ ಇದ್ದಾರೆ. ಅಂಡ್ ಲಾಸ್ಟ್ ಒನ್ ಡೇ ಆಡಿದಾಗ ಅವ್ರು ಆಡ್ಬೇಕೋ ಬೇಡವಾ, ಕಂಟಿನ್ಯೂ ಮಾಡ್ಬೇಕೋ ಬೇಡವಾ ಅನ್ನೋ ಒಂದು ಡಿಸ್ಕಷನ್ ಇತ್ತು. ಅಂತ ಯಂಗ್ಸ್ಟರ್ ಮಧ್ಯೆ ಹಿ ಇಸ್ ದ ಮ್ಯಾನ್ ಆಫ್ ದಿ ಸೀರೀಸ್ ಲಾಸ್ಟ್ ಟೈಮ್. ಸೊ ಆ ಥರದ್ದು ಏನು ಪ್ರಶ್ನೆಗಳೇ ಬರಲ್ಲ. ಸೊ ಹಾಗಾಗಿ ತುಂಬಾ ಫ್ರೀ ಆಗಿ ಆಡ್ತಾರೆ. ಅಂಡ್ ಎಲ್ಲ ನೋಡ್ತಾ ಇದ್ದೀನಿ ಆ ಟಚ್ ಅದೆಲ್ಲ ನೋಡಿದ್ರೆ ಬ್ಯಾಕ್ ಟು 2016 ಅನ್ಸುತ್ತೆ. ಆ ಕನೆಕ್ಷನ್ ಆಗಿರ್ಲಿ, ಆ ಬ್ಯಾಟ್ ಸೌಂಡ್ ಆಗಲಿ, ಅದೆಲ್ಲ ಕೇಳಿದಾಗ. ಬಟ್ ಅಷ್ಟೇ ಕಣ್ ಕೂಡ ಬಿದ್ಬಿಟ್ಟಿದೆ. ಅದೇನು ಇಲ್ದಾಗ ಜಾಸ್ತಿ ಸ್ಕೋರ್ ಮಾಡಿದ್ರೆ ಖುಷಿ ಆಗುತ್ತೆ. ಇವಾಗ ಆಲ್ರೆಡಿ ಒಂದು ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ 2026 ಪ್ರೈಮ್ ಕೊಹ್ಲಿ ಇಸ್ ಬ್ಯಾಕ್ ಅಂತ. ಸೊ ಅದೇನಾದ್ರೂ ಪ್ರೆಷರ್ ಆಗ್ಬೋದು ಅಷ್ಟೇ. ಅದು ಬಿಟ್ರೆ ಕೊಹ್ಲಿ ಕಳ್ಕೊಳ್ಳೋದಕ್ಕೆ ಏನೂ ಇಲ್ಲ. ಒಳ್ಳೆ ಟಚ್ ಅಲ್ಲಿ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಖಂಡಿತವಾಗಿಯೂ ಈ ವಿರಾಟ್ ಕೊಹ್ಲಿ ಅವರನ್ನ ಈ ವರ್ಷ ನಾವು ಡಿಫ್ರೆಂಟ್ ಆಗಿ ಕಾಣಬಹುದು. ವಾಸುಕಿ ಸರ್, ಈಗ ನಾನು ಈಗಾಗಲೇ ಅವಾಗಲೇ ಕೇಳ್ತಾ ಇದ್ದೀನಿ ನಿಮ್ಗೆ, RCBಗೆ ನಮ್ಮ ತವರು ಮೈದಾನ ಅಂತ ಅಂದರೆ ಅದು ಚಿನ್ನಸ್ವಾಮಿ ಕ್ರೀಡಾಂಗಣ. ಯಾಕೋ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೂ RCB ಟೀಮ್ಗೂ ಅದೇನೋ ಒಂಥರ ಕಂಟಕ ಇದೆ ಅಂತ ಕಾಣಿಸುತ್ತೆ. ಸೊ ಹಂಗಾಗಿ ಈ ಬಾರಿ ಅಥವಾ ಇದೇ ಮ್ಯಾಚ್ ತಗೊಳ್ಳೋಣ. ಈ ಮ್ಯಾಚ್ನಲ್ಲಿ RCB ಟಾಸ್ ಗೆದ್ದು ಏನು ಮಾಡಬೇಕು, ಬ್ಯಾಟಿಂಗ್ ಬೌಲಿಂಗ್? ಕೋಟಿ ರೂಪಾಯಿ ಪ್ರಶ್ನೆ ಇದು. ಪ್ರಾಬಬ್ಲಿ ಒನ್ ಆಫ್ ದ ಟಫೆಸ್ಟ್. ಯಾಕೆಂದ್ರೆ ಇದು ಸೆಂಟರ್ ಪಿಚ್ ಮೇಲೆ ಆಡ್ತಾ ಇದ್ದಾರೆ. ಅಲ್ಲಿ ಒಂಥರ ಸಿಕ್ಕಾಪಟ್ಟೆ ಒಳ್ಳೆ ಬ್ಯಾಟಿಂಗ್ ಸೆಂಟರ್ ಪಿಚ್, ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್ ಅಂತೆ. ಓಕೆ, ಸೊ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್. ಸೊ ಸಿಕ್ಕಾಪಟ್ಟೆ ರನ್ಸ್ ಇರುತ್ತೆ. ಸೊ ಇವರು ನಾವು 200 ಹೊಡೆಸ್ಕೊಂಡು 2 ಥರನೂ ನೋಡ್ಬೋದು. 200 ನಾವು ಹೊಡೆಸ್ಕೊಂಡು ಆಮೇಲೆ ನಮ್ಗೆ ಚೇಸ್ ಮಾಡೋಕ್ಕಾಗದೆ ಪ್ರೆಷರು ಅದು ಇದು ಶುರು ಆಗ್ಬಿಡ್ಬೋದು. ಅವ್ರಿಗೆ ಶುರುನಲ್ಲಿ ಬ್ಯಾಟಿಂಗ್ ಟ್ರ್ಯಾಕ್ ಅಂತ ಗೊತ್ತಿರೋದ್ರಿಂದ, ಗ್ಯಾರಂಟಿ ಇರೋದ್ರಿಂದ, ನನ್ನ ಪ್ರಕಾರ ಫಾರ್ ಎ ಫಸ್ಟ್ ಮ್ಯಾಚ್ ವಿ ಶುಡ್ ಜಸ್ಟ್ ಗೋ ಫಾರ್ ಬ್ಯಾಟಿಂಗ್ ಅಂತ ನಂಗೆ ಅನ್ಸುತ್ತೆ. ಬ್ಯಾಟಿಂಗ್ ಅಂತ ಅನ್ಸುತ್ತೆ. ಓಕೆ, ಬಿಗ್ ಸ್ಕೋರ್ ನೋಡ್ಬೋದು. 200 ಸ್ಕೋರ್ ಮಾಡಿ ಪ್ರೆಷರ್ ಹಾಕ್ಬೋದು. 200 ಬರಲಿಲ್ಲ ಅಂದ್ರೆ ಸ್ವಲ್ಪ ನಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ. ಈಗ ಶ್ರೀದೇವಿ ಅವರು ನೀವು ಮ್ಯಾಚ್ ನೋಡಲ್ಲ, ನಿಮಗೆ ಸಹಜವಾಗಿ ಅವರು ಹೈದರಾಬಾದ್ ಟೀಮ್ ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಯಾಕಂತ ಅಂದ್ರೆ ಇಲ್ಲ, ಅದ್ ನೋಡಿದೀರಾ? ಅದೇ ನಂಗೆ ಗೊತ್ತಿರೋ ಪ್ರಕಾರ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಕರೆಕ್ಟ್. ಹೊಡಿಬಡಿ ಆಟನ IPLಗೆ ಮೇ ಬಿ ಪರಿಚಯ ಮಾಡಿದ್ದೆ ಅವರು ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ 200 ಮೀರಿ, 250 ಮೀರಿ, ಆಲ್ಮೋಸ್ಟ್ 300 ಹೋಗಿದೆಯಾ? 287 ಇಂಡಿಯಾ ಮೇಲೆ ಹೊಡೆದಿತ್ತು, RCB ಮೇಲೆ ಹೊಡೆದಿದ್ದು. ಓಕೆ, 287. ಹೌದು, ಅದು ಇಂಡಿಯಾ 262 ಹೊಡೆದ್ವಿ. ಅಂಡ್ ಇವಾಗ ಇಂಡಿಯಾದು ಒಂದು ಹೈಯೆಸ್ಟ್ ಸ್ಕೋರ್ ಇತ್ತು. ಐ ಥಿಂಕ್ 252 ಏನೋ ಇತ್ತು. ಸಾರಿ, RCBದು 252 ಇತ್ತು. ತುಂಬಾ ವರ್ಷಗಳು ಗೇಲು ಕೊಹ್ಲಿ ಆಡಿದ್ದ ಆಟ ತುಂಬಾ ವರ್ಷಗಳ ಕಾಲ ನಮ್ಮ ಹೆಸರಲ್ಲೇ ಅದು ಇದ್ದಿದ್ದು, ಆ ದಾಖಲೆ. ಆಮೇಲೆ ಹೈದರಾಬಾದ್ ಅವರು ನಮ್ಮ ಅಪೋಸಿಟ್ ಚೇಸ್ ಫಸ್ಟ್ ಮುಂಬೈ ಅಪೋಸಿಟ್ ಹೊಡಿತಾರೆ. ಹಾರ್ದಿಕ್ ಪಾಂಡ್ಯ ಎಲ್ಲರಿಗೂ, ಎಲ್ಲ ಬೌಲರ್ಸ್ಗೂ ಹೊಡಿತಾರೆ. ತಿರ್ಗಿ ಅದಾದ್ಮೇಲೆ ನಮ್ಮ ಅಪೋಸಿಟೇ ಹೊಡಿತಾರೆ. ಸೊ ನಮ್ದು 252 ಇತ್ತಲ್ಲ ಹೈಯೆಸ್ಟ್, ಅದನ್ನ ಚೇಸ್ ಮಾಡಿ ನಾವು ಗೆದ್ದಿಲ್ಲ. ಬಟ್ ನಮ್ದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ ಅವತ್ತು. ಅದಾದ್ಮೇಲೆ ಅದು 260 ಹತ್ತತ್ರ ಹೋಗ್ತೀವಿ, ತುಂಬಾ ಹತ್ತತ್ರ ಹೋಗ್ತೀವಿ. ಸೊ ಹಾಗಾಗಿ 270 ಅದೆಲ್ಲ ಹೈದರಾಬಾದ್ ಅವರೇ ಶುರು ಮಾಡಿದ್ದು. ಯಾಕೆಂದ್ರೆ ಬೌಲಿಂಗ್ ಮೇಲೆ ನಂಬಿಕೆ ಇಲ್ವಲ್ಲ. ಈ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇವ್ರು ಸೇರ್ಕೊಂಡೇ ಮಾಡಿರೋದನ್ನ 300 ಬಂದ್ರು ಆಶ್ಚರ್ಯನೇ ಇಲ್ಲ. ಸೊ ಇದೆಲ್ಲದರ ಜೊತೆಗೆ ಈಗ
ಹೆಂಗೆ ಸರ್ ಇತಿಹಾಸ ಸ್ವಲ್ಪ ಮೆಲುಕು ಹಾಕೋದಾದ್ರೆ ಈ ಒಂದು ಕ್ರೀಡಾಂಗಣ ಇದೆ, ಚಿನ್ನಸ್ವಾಮಿ ಕ್ರೀಡಾಂಗಣ ಯಾರಿಗೆ ಹೆಚ್ಚು ಸಪೋರ್ಟ್ ಮಾಡುತ್ತೆ, ಬ್ಯಾಟ್ಸ್ಮನ್ಗಳಿಗೆ ಅಥವಾ ಬೌಲರ್ಗಳಿಗೆ? ಬ್ಯಾಟ್ಸ್ಮನ್ನೇ, ಮೀನ್ ಇಟ್ಸ್ ಆಲ್ವೇಸ್ ಫಾರ್ ಬ್ಯಾಟ್ಸ್ಮನ್, ಬಿಕಾಸ್ ಗ್ರೌಂಡ್ ಗ್ರೌಂಡ್ ಚಿಕ್ಕದಾಗಿರೋದ್ರಿಂದ ಒಳ್ಳೆ ಬ್ಯಾಟಿಂಗ್ ಟ್ರ್ಯಾಕ್, ಇನ್ಫ್ಯಾಕ್ಟ್ ಆ ಥರ ಬೆಲ್ಟರ್ ಆಫ್ ಎ ಟ್ರ್ಯಾಕ್ ಅಂತ ಹೇಳ್ತಾರಲ್ಲ ಅದನ್ನ ಕೊಡಬಾರ್ದು. ಕ್ರಿಕೆಟ್ಗೆ ಅಷ್ಟು ಒಳ್ಳೇದಲ್ಲ. ಐ ಮೀನ್ ಪ್ರತಿಯೊಂದು ಬಾಲು 4-6 ಒಬ್ರು 300 ಒಬ್ರು 280 ಹೊಡೆದ್ರೆ ಕ್ರಿಕೆಟಲ್ಲಿ ಏನಿರೋದಿಲ್ಲ. ಸ್ವಲ್ಪ ಒಂದು ಬ್ಯಾಲೆನ್ಸ್ ಇರಬೇಕು ನನ್ನ ಪ್ರಕಾರ. ಬೌಲರ್ಸ್ಗೂ ಒಂದು 10 ಪೈಸದಷ್ಟಾದ್ರೂ ಏನಾದ್ರು ಇರಬೇಕು, ಸ್ವಲ್ಪ ಒಂದು ಬ್ಯಾಲೆನ್ಸ್ ಬರುತ್ತೆ. ಸೊ ಹಂಗೆ ಇಲ್ಲದೆ ಇರೋದ್ರಿಂದ ಆ ಥರ ಕೊಡ್ತಾ ಇರೋದ್ರಿಂದ ಇಷ್ಟು ರನ್ಸ್ ಬರ್ಬೋದು. ಸರ್ ಹೇಳ್ದಂಗೆ ಒಂದು 300 ಯಾವತ್ತಾದ್ರೂ ಒಂದ್ಸಲಿ ರೀಚ್ ಆಗ್ಬೋದು. ಇವತ್ತೇ ಹೇಳಕ್ಕಾಗಲ್ಲ, ರೀಚ್ ಆದ್ರೂ ಆಗ್ಬೋದು. ಯಾರು ಅವ್ರಿಗೆ ಫಸ್ಟ್ ಕಿಶನ್, ಅಭಿಷೇಕ್ ಶರ್ಮಾ, ಒನ್ ಡೌನ್ ಟ್ರಾವಿಸ್ ಹೆಡ್, ಓಪನರ್ ಅಂತ ಅನ್ಸುತ್ತೆ ನನಗೆ. ಇಲ್ಲ ಮೋಸ್ಟ್ಲಿ ಟ್ರಾವಿಸ್ ಹೆಡ್ ಜೊತೆಗೆ ಅಭಿಷೇಕ್ ಶರ್ಮಾ, ಕಿಶಾನ್ ಫಸ್ಟ್ ಡೌನ್ ಬರ್ಬೋದು ವರ್ಲ್ಡ್ ಕಪ್ ಅಲ್ಲಿ ಮಾಡಿದಾಗ. ಆಮೇಲೆ 4 ಕ್ಲಾಸನ್, ಅದೇ ಅನಿಕೇತ್ ವರ್ಮಾ ಇದ್ದಾರೆ, ಬಹಳ ಚೆನ್ನಾಗಿ ಆಡ್ತಾರೆ. ಲೈವ್ ನೋಡಿದೀನಿ ಅವ್ರ ಮ್ಯಾಚ್ ನಲ್ಲಿ. ಐ ಮೀನ್